ರೈತನ ಮಗಳಿಗೆ. ಈ ಕವಿತೆಯಲ್ಲಿ ಶ್ರೀ ರಾಮಚಂದ್ರ ಗೌಡರು ಗ್ರಾಮೀಣ ಪರಿಸರದ ಕೃಷಿಕ ಕುಟುಂಬದಲ್ಲಿ ಬದುಕುವ ಹೆಣ್ಣು ಮಕ್ಕಳ ದುರಾಣ ಪರಿಸ್ಥಿತಿಯನ್ನು ಸಶಕ್ತವಾಗಿ ಬಿಂಬಿಸಿದ್ದಾರೆ. ಕುಟುಂಬದ ಕಣ್ಣಾದ ಸ್ತ್ರೀಯನ್ನು ಬಾ ತಂಗಿ, ರೈತನ ಮಗಳೇ, ಬಾರಮ್ಮ, ಬಾ ಎಂದು ಪ್ರೀತಿಯಿಂದ ಕರೆಯುತ್ತಾರೆ. ನೀನು ಹೊಂಬಾಳೆ ನಿಜ, ಆದರೆ ಹುಸಿ ಹೊಡೆದ ಹೊಂಬಾಳೆ ನೀನು. ಎಲ್ಲರಿಗೂ ಅಂಜಿ ಬಾಳಬೇಕಾದ ಪರಿಸ್ಥಿತಿ ನಿನ್ನದು. ನೀನು ಬದುಕಿನ ಬಿಸಿಲಲ್ಲಿ ಅಂದರೆ ಸಂಸಾರದಲ್ಲಿನ ದುಃಖ, ನೋವು, ನಿರಾಸೆ, ಅವಮಾನಗಳ ಬೇಗುದಿಯಲ್ಲಿ ಬೆಂದು ಬಸವಳಿದಿದ್ದೀಯೆ. ಮಾಯೆ ಎಂಬ ಹೆಸರಿನಿಂದ ಕರೆಸಿಕೊಂಡ ನೀನು ಜೀವನದಲ್ಲಿ ಬಹುವಾಗಿ ನೊಂದವಳು. ರೈತನ ಮಗಳಾದ ನಿನ್ನ ಬದುಕು ಮಣ್ಣಿನೊಂದಿಗೆ ನಿಕಟವಾಗಿ ಬೆಸೆದುಕೊಂಡಿದೆ. ವ್ಯವಸಾಯಕ್ಕೆ ಪೂರಕವಾದ ಪಶುಪಾಲನೆ ಹೆಚ್ಚಿನ ಜವಾಬ್ದಾರಿಯೂ ನಿನ್ನದೇ. ಹಾಲನ್ನು ಕರೆಯುವ, ಕೊಟ್ಟಿಗೆಯನ್ನು ಶುದ್ಧಗೊಳಿಸುವ, ಜಾನುವಾರುಗಳಿಗೆ ನೀರು, ಮೇವು ನೀಡುವ ಕಾರ್ಯವೂ ನಿನ್ನದೇ. ತಲೆಯ ಮೇಲೆ ಕಸದ ಮಕ್ಕರಿ ಇದ್ದರೂ ಮನಸ್ಸಿನಲ್ಲಿ ಹೊಸ ಕನಸನ್ನು ಕಂಡವಳು ನೀನು. ಬದುಕಿನುದ್ದಕ್ಕೂ ಇತರರಿಗೆ ಅಂಜಿ ಬದುಕುವ ಬದುಕು ನಿನ್ನದು. ಹುಟ್ಟಿದ ಮನೆ, ಸೇರಿದ ಮನೆ, ನೆರೆಹೊರೆ, ಬಂಧು ಬಳಗ ಇವರೆಲ್ಲರೂ ನನ್ನ ಬಗ್ಗೆ ಏನೆಂದುಕೊಂಡಾರೋ ಎಂದು ನಿರಂತರವಾಗಿ ಅಂಜಿ ಬಾಳುವ ಪರಿಸ್ಥಿತಿ ನಿನ್ನದು. ನಿಂದನೆಗೆ ಗುರಿಯಾದಾಗ ಮನಸ್ಸಿನಲ್ಲಿಯೇ ನೋವನ್ನು ನುಂಗಿದೆ. ಅಪರೂಪಕ್ಕೊಮ್ಮೆ ಒಳ್ಳೆಯ ಮಾತು ಕೇಳಿ ಕರಗಿ ಹೋದವಳು ನೀನು. ಗಂಡಸರ ದೌರ್ಜನ್ಯಕ್ಕೆ ಗುರಿಯಾಗಿ ನೊಂದು ಬೆಂದವಳು ನೀನು. ಗಂಡನಿಗೆ ಸುಖ ಸಂತೋಷ ನೀಡಿದ ನಿನಗೆ ಆ ಗಂಡ ಕೊಟ್ಟಿದ್ದೇನು? ಮೈತುಂಬ ಬಟ್ಟೆಗೂ ಗತಿಯಿಲ್ಲ. ಸಂಸಾರಕ್ಕಾಗಿ ದುಡಿದು ದುಡಿದು ಬೆಣ್ಣೆಯಂತೆ ಕರಗಿದೆ. ಜಮೀನಿನಲ್ಲಿ ವ್ಯವಸಾಯದ ಕೆಲಸ ಕಾರ್ಯಗಳು, ಮನೆಯಲ್ಲಿ ಬಿಡುವಿಲ್ಲದ ಗೃಹ ಕತ್ಯದ ಕೆಲಸಗಳು, ಗಂಡ ಎನಿಸಿಕೊಂಡವನ ದಬ್ಬಾಳಿಕೆ, ಗುರಿಯಾಗಿ ಯಾರಿಗೂ ಹೇಳಿಕೊಳ್ಳಲಾಗದೆ ಏಕಾಂಗಿಯಾಗಿ ಅತ್ತವಳು ನೀನು. ಈ ಬದುಕಿನಲ್ಲಿ ನಿನ್ನ ಸಾಧನೆ ಏನು? ಮಗು ಹೆರುವ ಯಂತ್ರದಂತಾದ ನೀನು ಗೌರವದ ವಿಷಯ ಬಂದಾಗ ಸಾಸಿವೆಗೂ ಕಡಿಯಾದೆ. ಹಗಲು ಪೂರ್ತಿ ಗಿಡದಿಂದ ಹತ್ತಿ ಬಿಡಿಸಿದರೂ ಹೊಸ ಬಟ್ಟೆಗೆ ಕೇವಲ ಕನಸು. ರೇಷ್ಮೆ ವ್ಯವಸಾಯ ಮಾಡಿದರೂ ಒಂದು ಕುಪ್ಪಸದ ಬಟ್ಟೆಗೆ ಕಷ್ಟಪಟ್ಟವಳು ನೀನು. ಬಿಡುವಿಲ್ಲದೆ ಒಂದೇ ಸಮನೆ ದುಡಿದರೂ ನಿನ್ನ ಕಷ್ಟ ಪರಿಹಾರವಾಗಲಿಲ್ಲ. ನಿನ್ನ ದುಡಿಮೆಗೆ ಬೆಲೆ ಸಿಗಲಿಲ್ಲ. ನಿನ್ನ ಮಕ್ಕಳ ಗತಿಯೂ ಅಧೋಗತಿಯಾಯಿತು. ನೀನು ಕಂಡಿದ್ದ ಕನಸುಗಳು ನನಸಾಗಲಿಲ್ಲ. ನಿನ್ನ ಮಕ್ಕಳಿಗೆ ಒಂದಿಷ್ಟು ತಿಳುವಳಿಕೆ ನೀಡು. ಹುಟ್ಟಿದ ನಂತರ ಒಂದು ಉತ್ತಮವಾದ ಸಾಧನೆಯ ಬದುಕನ್ನು ಬದುಕುವಂತೆ ಅವರನ್ನು ಪ್ರೇರೇಪಿಸಿ ಸಂಸಾರದ ತೆರೆಯ ಮರೆಯಲ್ಲಿ ನಿರಂತರವಾಗಿ ದುಡಿಯುವ ನೀನು ಆ ಮನೆಯ ಜೀವನಾಡಿ. ನೀನು ರೈತ ಸಂಘದ ಸದಸ್ಯೆಯಾಗು. ಸಂಘದ ಧ್ಯೇಯೋದ್ದೇಶಗಳನ್ನು ಅರಿತುಕೋ. ಸಂಘದ ಕೆಲಸ ಕಾರ್ಯಗಳಲ್ಲಿ ಪಾಲ್ಗೊಳ್ಳು. ನೀನು ಸದಸ್ಯೆಯಾದರೆ ಸಂಘಕ್ಕೆ ಬಲ ಬರುತ್ತದೆ, ಬೆಲೆ ಬರುತ್ತದೆ. ತಾಯಿಯಾಗಿ, ಭೂತಾಯಿಯಾಗಿ ನೀನು ಸಂಘವನ್ನು ಬೆಳೆಸು, ರಕ್ಷಿಸು ಎಂದು ಕವಿ ರೈತನ ಮಗಳಲ್ಲಿ ಕೋರಿಕೊಳ್ಳುತ್ತಾರೆ.